Hi, hello. This is Dr. Samyukta from Ayush Hospital, Bangalore, fertility specialist and gynec laparoscopic surgeon. ಸೊ ಇವತ್ತು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ವಾಟ್ ಆರ್ ಬೇಸಿಕ್ ಟೆಸ್ಟ್ ಇನ್ ದ ಫರ್ಟಿಲಿಟಿ ಟ್ರೀಟ್ಮೆಂಟ್. ನಮಗೆ ಫರ್ಟಿಲಿಟಿ ಪ್ರೆಗ್ನೆನ್ಸಿ ಆಗೋದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಅಂಡಾಶಯಲಿಯಿಂದ ಅಂಡಾಣು ರಿಲೀಸ್ ಆಗ್ತಾ ಇರಬೇಕು ಒಂದು. ಆಮೇಲೆ ಅದು ಹೋಗ್ಬಿಟ್ಟು ವೀರ್ಯ ಜೊತೆ ಫ್ಯೂಸ್ ಆದಮೇಲೆ ಭ್ರೂಣ ಫಾರ್ಮ್ ಆಗಿ ಎಂಡೋಮೆಟ್ರಿಯಲ್ ಲೈನಿಂಗಲ್ಲಿ ಬಂದು ಅಂಟ್ಕೊಂಡ್ಮೇಲೆ ಪ್ರೆಗ್ನೆನ್ಸಿ ಅಕರ್ ಆಗುತ್ತೆ. ಸೊ ಈ ಮೂರು ಸ್ಟೆಪ್ ಏನದು, ಅಂಡಾಶಯಲಿಯಿಂದ ಅಂಡಾಣು ರಿಲೀಸ್ ಆಗಿ ಈ ಟ್ಯೂಬಲ್ಲಿ ಎಂಟ್ರಿ ಆದಮೇಲೆ ವೀರ್ಯ ಇಲ್ಲಿಂದ ಬಂದು ಇಲ್ಲಿ ಫ್ಯೂಸ್ ಆಗಿ ಎಂಡೋಮೆಟ್ರಿಯಮ್ ಗರ್ಭಕೋಶದೊಳಗಡೆ ಬಂದು ಈ ಎಂಡೋಮೆಟ್ರಿಯಮ್ ಅಂತ ಒಂದು ಪರದ ಇರುತ್ತಲ್ಲ ಇಲ್ಲಿ ಬಂದು ಅಂಟ್ಕೊಂಡ್ಮೇಲೆ ಪ್ರೆಗ್ನೆನ್ಸಿ ಆಗೋದು. ಸೊ ಬೇಸಿಕ್ ಟೆಸ್ಟ್ ನೋಡಿದ್ರೆ ಕೆಲವೊಂದು ಹಾರ್ಮೋನಲ್ ಪ್ರೊಫೈಲ್ ಬೇಸ್ಡ್ ಆನ್ ದ ಫಿಮೇಲ್ ಲೈಫ್ ಸ್ಟೈಲ್ ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಅವ್ರಿಗೆ ಏನಾದರೂ ಶುಗರ್ಸ್ ಇದ್ದರೆ ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ಸ್ ಇಲ್ಲ ಹೈಪರ್ ಟೆನ್ಷನ್ ಅವುಗಳನ್ನೆಲ್ಲ ರೂಲ್ ಔಟ್ ಮಾಡ್ಕೊತಾರೆ. ಮತ್ತು ನಿಮ್ಮದು ಹಾರ್ಮೋನಲ್ ಸ್ಟಡಿ ಏನಾದರೂ ಸಿಸ್ಟರ್ಗಳಿದ್ರೆ ಅದನ್ನು ಅವರು ನಿಮ್ಮ ಡಾಕ್ಟರ್ ಹೇಳ್ಬೋದು. ಸೊ ಅಂಡಾಶಯಲಿಯಿಂದ ಅಂಡಾಣು ರಿಲೀಸ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡೋದಕ್ಕೆ ಒಂದು ಸ್ಕ್ಯಾನಿಂಗ್ ತುಂಬ ಇಂಪಾರ್ಟೆಂಟ್. ಫಾಲಿಕ್ಯುಲರ್ ಮಾನಿಟರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸ್ಕ್ಯಾನಿಂಗ್ಸ್ ಫಸ್ಟ್. ನೆಕ್ಸ್ಟ್ ನಿಮ್ಮ ಟ್ಯೂಬಲ್ಲಿ ಇಲ್ಲಿ ಬಂದು ವೀರ್ಯಾಣು ಕ್ಲೈಂಬ್ ಆಗಿ ಇಲ್ಲಿ ಬಂದು ಟ್ಯೂಬಲ್ಲಿ ಫ್ಯೂಸ್ ಆಗೋದಕ್ಕೆ ಈ ಟ್ಯೂಬಲ್ ಪೇಟೆನ್ಸಿ, ಈ ಎರಡೂ ಕಡೆ ಇರೋ ಈ ಟ್ಯೂಬ್ ಸರಿಯಾಗಿ ಅದು ಪೇಟೆಂಟ್ ಆಗಿದೆಯಾ ಅಂತ ನೋಡೋದಕ್ಕೆ ಡಾಕ್ಟರ್ಸ್ ಮೈಟ್ ಸಜೆಸ್ಟ್ ಯು ಹಿಸ್ಟೋಸ್ಯಾಲ್ಪಿಂಗೋಗ್ರಾಮ್ ಆರ್ ಸಲೈನ್ ಇನ್ಫ್ಯೂಷನ್ ಸ್ಯಾಲ್ಪಿಂಗೋಗ್ರಾಫಿ. ಅದಾದಮೇಲೆ ಈ ವೀರ್ಯಾಣು ಅನ್ನೋದು ಒಂದು ಎಂಟ್ರ್ ಆಗಬೇಕಲ್ವ, ಅದ್ರದ್ದು ನೋಡ್ಕೊಬೇಕಾಗುತ್ತೆ. ಸೆಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಇಲ್ದಿರ ನಮಗೆ ಫರ್ಟಿಲಿಟಿ ಇಶ್ಯೂಸ್ನ ರೂಲ್ ಔಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಷ್ಟಕ್ಕೆಷ್ಟು ನಿಮಗೆ ಟೆಸ್ಟ್ಗಳು ಹೇಳ್ತಾರೋ ನಿಮ್ಮ ಡಾಕ್ಟರ್ ಅದನ್ನು ನೀವು ಯಾಕೆ ಏನಕ್ಕೆ ಅಂತ ಕ್ವೆಶನ್ ಮಾಡಿಕೊಂಡು ಯು ಜಸ್ಟ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ ಆ್ಯಂಡ್ ಟ್ರೈ ಟು ಡೂ ಇಟ್. ಡೋಂಟ್ ಟ್ರೈ ಟು ಜಸ್ಟ್ ಅವಾಯ್ಡ್ ಇಟ್, ರೈಟ್? ಆಲ್ರೆಡಿ ಏನೂ ಪ್ರಾಬ್ಲಮ್ ಇಲ್ದಿರ ನೋ ಕಪಲ್ ವುಡ್ ರೀಚ್ ಅ ಹಾಸ್ಪಿಟಲ್ ಫಾರ್ ಫರ್ಟಿಲಿಟಿ ಇಶ್ಯೂ. ಸೊ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತು ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ದಿಸ್ ಬೇಸಿಕ್ ಟೆಸ್ಟ್ಸ್ would be required, right? So as I told you, the normal hemoglobin CBC counts agirli, thyroid status, then their sugar levels, then their prolactin levels keltare. Adaldira ee scanning for your follicular monitoring for your oocyte reserves and tubal patency testing, semen analysis ivella ninu saha heltare. These are the normal thing. And based on individual findings, some other tests also might be included, right?